T20 ವಿಶ್ವಕಪ್ ಸ್ಟಾರ್ಟ್ ಆಗಿ 4 ದಿನಗಳಾಗಿದ್ರೂ ಕೂಡ ಅಸಲಿ ಕಿಕ್ ಈಗ ಶುರುವಾಗ್ತಿದೆ. ಯಾಕಂದ್ರೆ ಭಾನುವಾರ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ನಡೆಯೋದು ಕನ್ಫರ್ಮ್ ಆಗಿದೆ. ನಿನ್ನೆ ಮೊನ್ನೆವರೆಗೂ ಕೂಡ ನಾಟಕ ಮಾಡಿಕೊಂಡಿದ್ದ ಪಾಕಿಸ್ತಾನ ದುಡ್ಡು ಕೊಡ್ತೀವಿ ಅಂತ ಇದ್ದಂತೆ ಯೂಟರ್ನ್ ಹೊಡೆದಿದೆ. ಅಷ್ಟಕ್ಕೂ ಐಸಿಸಿ ಮತ್ತು ಪಿಸಿಬಿ ನಡುವೆ ಏನೆಲ್ಲ ಮಾತುಕತೆ ಆಯಿತು? ಪಾಕಿಸ್ತಾನ ಇಟ್ಟಿದ್ದಂಥ ಡಿಮ್ಯಾಂಡ್ಗಳ ಕಥೆ ಏನು? ಇನ್ಮುಂದೆ ಭಾರತದ ಆಟಗಾರರು ಪಾಕಿಸ್ತಾನದ ಆಟಗಾರರ ಜೊತೆ ಶೇಕ್ ಹ್ಯಾಂಡ್ ಮಾಡಲೇಬೇಕಾ? ಪಾಕಿಸ್ತಾನದ ಯಾವೆಲ್ಲ ಷರತ್ತುಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಫೆಬ್ರವರಿ 15 ಅಂದ್ರೆ ಇದೇ ಭಾನುವಾರ ಇಂಡೋ ಪಾಕ್ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯೋದು ಕನ್ಫರ್ಮ್ ಆಗಿದೆ. ಇಷ್ಟು ದಿನ ಪಾಕಿಸ್ತಾನ ಭಾರತದ ವಿರುದ್ಧದ ಪಂದ್ಯವನ್ನ ಬಾಯ್ಕಾಟ್ ಅಂತಿದ್ದ ಕಾರಣಕ್ಕೆ ಪಂದ್ಯ ನಡೆಯುತ್ತಾ ಅಥವಾ ಇಲ್ವಾ ಎನ್ನುವಂತ ಡೌಟ್ಸ್ಗಳಿತ್ತು. ಆದ್ರೆ ಕೊನೆಗೂ ಕೂಡ ತಾನಾಡಿದ್ದೆಲ್ಲ ಡ್ರಾಮಾ ಅಂತ ಪಾಕಿಸ್ತಾನ ಫೈನಲ್ ಆಗಿ ಉಲ್ಟಾ ಹೊಡೆದಿದೆ. ಹೀಗಾಗಿ ಅಂದುಕೊಂಡಂತೆಯೇ ಶ್ರೀಲಂಕಾದ ಕೊಲಂಬೋ ಮೈದಾನದಲ್ಲಿ ಭಾನುವಾರ ರಣರೋಚಕ ಪಂದ್ಯಕ್ಕೆ ಅಖಾಡ ಸಿದ್ಧವಾಗ್ತಾ ಇದೆ. ಯಾವಾಗ ಭಾರತ ಹಾಗೆ ಪಾಕಿಸ್ತಾನದ ಪಂದ್ಯ ಕನ್ಫರ್ಮ್ ಆಯಿತು, ಆಲ್ರೆಡಿ ಲಂಕಾದ ಫ್ಲೈಟ್ಗಳ ಟಿಕೆಟ್ 1 to 2 ಆಗಿದೆ ರೇಟು. ಯಾಕಂದ್ರೆ ಈ ಪಂದ್ಯವನ್ನ ನೋಡೋಕೆ ಅಭಿಮಾನಿಗಳ ಫ್ಲೈಟ್ ಬುಕಿಂಗ್ ಕೂಡ ಜಾಸ್ತಿ ಆಗ್ತಿದೆ. ಭಾರತದ ವಿರುದ್ಧ ಮತ್ತೆ ಸೋಲೋಕೆ ರೆಡಿಯಾದ ಪಾಕಿಸ್ತಾನ. ಬಾಂಗ್ಲಾದೇಶ ತಂಡವನ್ನ ಟೂರ್ನಿಯಿಂದ ಹೊರಗಿಟ್ಟಿದ್ದಕ್ಕೆ ನಾವು ಕೂಡ ಭಾರತದ ವಿರುದ್ಧ ಪಂದ್ಯವನ್ನ ಆಡಲ್ಲ, ಬಾಯ್ಕಾಟ್ ಮಾಡ್ತೀವಿ ಅಂದಿದ್ದ ಪಾಕಿಸ್ತಾನ ಕೊನೆಗೂ ಯೂಟರ್ನ್ ಹೊಡೆದಿದೆ. ಐಸಿಸಿಯ ಮುಂದೆ ಕೆಲ ಡಿಮ್ಯಾಂಡ್ಗಳನ್ನ ಇಟ್ಟು ಶೋ ಆಫ್ ಕೊಟ್ಟಿದ್ದಂತ ಪಾಕಿಸ್ತಾನ ಇಲ್ಲೂ ಕೂಡ ಶೇಪ್ ಔಟ್ ಆಗಿದ್ದು ಕೊನೆಗೆ ಯಾವುದೇ ದಾರಿ ಇಲ್ಲದೆ ನಾವು ಕೂಡ ಭಾರತದ ವಿರುದ್ಧ ಪಂದ್ಯ ಆಡ್ತೀವಿ ಅಂತ ಸರೆಂಡರ್ ಆಗಿದ್ದಾರೆ. ಮ್ಯಾಚ್ ಆಡ್ತೀವಿ ಅನ್ನೋದಕ್ಕಿಂತ ಸೋಲೋಕೆ ರೆಡಿ ಆಗಿದ್ದಾರೆ. ಯಾಕಂದ್ರೆ T20 ವಿಶ್ವಕಪ್ ಇತಿಹಾಸವನ್ನ ಕೆದಕಿದ್ರೆ ಭಾರತ ಮತ್ತು ಪಾಕ್ ತಂಡಗಳು 8 ಸಲ ಮುಖಾಮುಖಿಯಾಗಿವೆ. ಈ ಪೈಕಿ ಭಾರತ 7 ಸಲ ಗೆದ್ದಿರದೆ. ಸೊ ಪಾಕ್ ಗೆದ್ದಿರೋದೇ 1 ಮ್ಯಾಚ್ ಮಾತ್ರ. ಇನ್ನು ಪಾಕಿಸ್ತಾನದ ಕೆಲ ಡಿಮ್ಯಾಂಡ್ಗಳನ್ನ ಪರಿಶೀಲನೆ ಮಾಡೋದಾಗಿ ಐಸಿಸಿ ಹೇಳಿದ್ರೆ ಇನ್ನೂ ಕೆಲ ಡಿಮ್ಯಾಂಡ್ಗಳಿಗೆ ಸುತಾರಾಮ್ ಒಪ್ಪಿಗೆ ಕೊಟ್ಟಿಲ್ಲ. ಸೊ ಪಾಕಿಸ್ತಾನದ ಯಾವ ಷರತ್ತುಗಳಿಗೆ ಐಸಿಸಿ ಕೇರ್ ಮಾಡಿಲ್ಲ, ಯಾವ ಬೇಡಿಕೆಗಳಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಾಕ್ನ ಯಾವೆಲ್ಲ ಡಿಮ್ಯಾಂಡ್ಗೆ ಐಸಿಸಿ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಾಕಿಸ್ತಾನದ ವಾರ್ಷಿಕ ಆದಾಯ ಹೆಚ್ಚಳಕ್ಕೆ ಮುಂದಿನ ಸಭೆಯಲ್ಲಿ ನಿರ್ಧಾರವನ್ನ ತಗೊಳ್ಳೋದು. ಎಸ್, ಭಾರತ ವಿರುದ್ಧ ಪಂದ್ಯವನ್ನ ಆಡ್ತೀವಿ, ಆದ್ರೆ ನಮ್ಮ ಷರತ್ತುಗಳನ್ನು ಒಪ್ಪಬೇಕು ಅಂತೇಳಿ ಕೆಲ ಡಿಮ್ಯಾಂಡ್ಗಳನ್ನ ಐಸಿಸಿ ಮುಂದೆ ಪಿಸಿಬಿ ಇಟ್ಟಿತ್ತು. ಅದರಲ್ಲಿ ನಂಬರ್ 1 ಪಾಕಿಸ್ತಾನದ ವಾರ್ಷಿಕ ಆದಾಯವನ್ನ ಹೆಚ್ಚಳ ಮಾಡಬೇಕು. ಈಗೇನು ಕೊಡ್ತಾ ಇದ್ರಲ್ಲ ಪ್ರತಿ ವರ್ಷ ಇಂತಿಷ್ಟು ಆದಾಯ ಅಂತ, ಇನ್ನು ಮುಂದಿನ ವರ್ಷಗಳಲ್ಲಿ ಆ ಆದಾಯವನ್ನ ಹೆಚ್ಚಿಗೆ ಕೊಡಬೇಕು ಅಂತೇಳಿ ಪಾಕಿಸ್ತಾನ ತನ್ನ ಡಿಮ್ಯಾಂಡ್ ಅನ್ನ ಇಟ್ಟಿತ್ತು. ಆಲ್ರೆಡಿ ಈಗ ಪಾಕಿಸ್ತಾನ ವಿಶ್ವ ಕ್ರಿಕೆಟ್ನಲ್ಲಿ ಐಸಿಸಿಯಿಂದ ಅತಿ ಹೆಚ್ಚು ಆದಾಯ ಪಡಿತಾ ಇರುವಂತಹ 4ನೇ ರಾಷ್ಟ್ರ. ಮೊದಲನೇದಾಗಿ ಬಿಸಿಸಿಐ ಅಂದ್ರೆ ಭಾರತ ಹಾಗೆ ಆಸ್ಟ್ರೇಲಿಯಾ ಜೊತೆಗೆ ಇಂಗ್ಲೆಂಡ್ ತಂಡಗಳು ಅತಿ ಹೆಚ್ಚು ಆದಾಯ ಪಡಿತಾ ಇದ್ದು 4ನೇ ಸ್ಥಾನದಲ್ಲಿ ಪಾಕಿಸ್ತಾನ ಇತ್ತು. ಬಟ್ ಇನ್ನು ಮುಂದೆ ಇನ್ನೂ ಕೂಡ ಹೆಚ್ಚಿನ ಆದಾಯ ಕೊಡಬೇಕು ಅಂತ ಹೇಳಿದ್ರು. ಸೊ ಈ ಸಭೆಯ ಬಗ್ಗೆ ಅಂದ್ರೆ ಈ ನಿರ್ಧಾರದ ಬಗ್ಗೆ ಮುಂದಿನ ಸಭೆಯಲ್ಲಿ ನಿರ್ಧಾರವನ್ನ ತಗೊಳ್ತೀವಿ, ಹಾಗೆ ಎಷ್ಟು ಜಾಸ್ತಿಯನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತೇಳಿ ಐಸಿಸಿ ಹೇಳಿದೆ. ಸೊ ಇದೊಂದು ಸಕಾರಾತ್ಮಕವಾಗಿ ಅವರಿಗೆ ರೆಸ್ಪಾನ್ಸ್ ಅನ್ನ ಮಾಡಿದೆ. ನೆಕ್ಸ್ಟ್ ಇರುವಂತ ಬೇಡಿಕೆ, ಟೂರ್ನಿಯಿಂದ ಹೊರಬಿದ್ದಿರುವಂತ ಬಾಂಗ್ಲಾಗೆ ಯಾವುದೇ ದಂಡವನ್ನ ಹಾಕಬಾರದು. ಎಸ್, ಪ್ರಸ್ತುತ ಪಾಕಿಸ್ತಾನ ಎಷ್ಟೆಲ್ಲ ಡ್ರಾಮಾ ಮಾಡೋಕೆ ಕಾರಣವೇ ನಾವು ಬಾಂಗ್ಲಾ ಬೆನ್ನಿಗೆ ಇದ್ದೀವಿ, ಬಾಂಗ್ಲಾ ಸಪೋರ್ಟ್ ಮಾಡ್ತಿದ್ದೀವಿ ಅನ್ನೋದು. ಸೊ ಆ ಒಂದು ಅಜೆಂಡಾ ಏನು ಇಟ್ಕೊಂಡು ಬಂದ್ರಲ್ಲ ಆ ಟ್ಯಾಗ್ ಲೈನು, ಸೊ ಅದಕ್ಕೆ ಈಗಲೂ ಕೂಡ ಅವರು ಸ್ಟಿಕ್ ಆನ್ ಆಗಿದ್ದಾರೆ. ಜೊತೆಗೆ ಐಸಿಸಿ ಟೂರ್ನಿಯಿಂದ ಹೊರ ಬಿದ್ದಿರೋದ್ರಿಂದ ಬಾಂಗ್ಲಾಗೆ ಐಸಿಸಿ ಕಡೆಯಿಂದ ದಂಡ ಹಾಕುವಂತ ಎಲ್ಲಾ ಸಾಧ್ಯತೆಗಳಿತ್ತು. ಜೊತೆಗೆ ಆ ರೈಟ್ಸ್ ಕೂಡ ಇತ್ತು, ಯಾಕಂದ್ರೆ ಅದು ಉಲ್ಲಂಘನೆ ಆಗ್ತಾ ಇತ್ತು. ಬಟ್ ಈಗ ಪಾಕಿಸ್ತಾನದ ಬೇಡಿಕೆ ಏನಂತಂದ್ರೆ ನೀವು ಬಾಂಗ್ಲಾದೇಶಕ್ಕೆ ಯಾವುದೇ ದಂಡವನ್ನ ಹಾಕಬಾರ್ದು ಅಂತ ಹೇಳಿ ಅವರು ಕೇಳ್ಕೊಂಡಿದ್ರು, ಆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಅದಕ್ಕೆ ಸಕಾರಾತ್ಮಕವಾಗಿ ಐಸಿಸಿ ಸ್ಪಂದನೆ ನೀಡಿದೆ. ಅಂದ್ರೆ ಬಾಂಗ್ಲಾಗೆ ಯಾವುದೇ ರೀತಿಯ ದಂಡವನ್ನ ಹಾಕೋಲ್ಲ ಅಂತೇಳಿ ಒಪ್ಕೊಂಡಿದೆ. ನೆಕ್ಸ್ಟ್, ಹ್ಯಾಂಡ್ ಶೇಕ್ ಮಾಡೋದನ್ನ ಕಡ್ಡಾಯಗೊಳಿಸೋಕೆ ಐಸಿಸಿ ನಿರ್ಧಾರ ಮಾಡಿದೆ. ಎಸ್, ಅವರಿಗೆ ಪಾಕಿಸ್ತಾನದವ್ರಿಗೆ ಹೆಂಗೂ ಗೊತ್ತು ಭಾರತ ವಿರುದ್ಧ ನಾವಂತೂ ಸೋಲ್ತೀವಿ ಅಂತ. ಅಟ್ಲೀಸ್ಟ್ ಶೇಕ್ ಹ್ಯಾಂಡ್ ಮಾಡಾದ್ರೂ ಮರ್ಯಾದೆ ಉಳಿಸ್ಕೊಳ್ಳೋಣ ಅಂತೇಳಿ ಅನ್ಕೊಂಡಿದ್ದಾರೆ. ಜೊತೆಗೆ ಅದನ್ನ ಏನು ಐಸಿಸಿ ಮುಂದೆ ಹೇಳ್ಕೊಂಡಿದ್ರು, ಭಾರತ ಹಾಗೆ ಪಾಕಿಸ್ತಾನದ ಆಟಗಾರರು ಮೈದಾನದಲ್ಲಿ ಶೇಕ್ ಹ್ಯಾಂಡ್ ಮಾಡಬೇಕು. ಸೊ ಇದು ನಮ್ಮ ಒಂದು ಡಿಮ್ಯಾಂಡ್ ಅಂತ ಹೇಳಿ ಪಂದ್ಯವನ್ನ ಆಡೋಕೆ ಅಂತೇಳಿ ಹೇಳಿದ್ರು. ಸೊ ಇದ್ರ ಬಗ್ಗೆ ಕೂಡ ಮುಂದಿನ ಸಭೆಯಲ್ಲಿ ನಿರ್ಧಾರವನ್ನ ಮಾಡ್ತೇವೆ. ಜೊತೆಗೆ ಯಾವುದೇ ತಂಡಗಳಾಗ್ಲಿ ಉಭಯ ತಂಡಗಳ ಆಟಗಾರರು ಪರಸ್ಪರ ಕೈಕೊಲ್ಕೋದನ್ನ ಕಡ್ಡಾಯ ಮಾಡುವಂತ ರೂಲ್ಸ್ ಅನ್ನ ಮಾಡೋದಾಗಿ ಐಸಿಸಿ ನಿರ್ಧಾರವನ್ನ ಮಾಡಿದೆ. ಹೀಗಾಗಿ
ಭಾನುವಾರ ಈಗೇನು ಮ್ಯಾಚ್ ಫಿಕ್ಸ್ ಆಗಿದೆಯಲ್ಲ ಭಾರತ ಹಾಗೆ ಪಾಕಿಸ್ತಾನದ ನಡುವೆ, ಈ ಪಂದ್ಯದಲ್ಲಿ ಭಾರತೀಯ ಆಟಗಾರರು ಪಾಕಿಸ್ತಾನದ ಆಟಗಾರರ ಕೈ ಕುಲುಕ್ತಾರಾ ಎನ್ನುವಂತ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಇದಕ್ಕೂ ಒಂದು ರೀತಿಯಾಗಿ ಪಾಸಿಟಿವ್ ಬಂದಿದೆ. ಜೊತೆಗೆ ಇದೊಂದು ಕ್ರೀಡಾ ಸ್ಫೂರ್ತಿ ಮನೋಭಾವದಿಂದ ನೋಡೋದಾದ್ರೆ ಉಭಯ ತಂಡಗಳ ರಾಷ್ಟ್ರಗಳ ಆಟಗಾರರು ಕೂಡ ಕೈಗಳನ್ನ ಕುಲುಕೋದು ಸಾಮಾನ್ಯವಾಗುತ್ತೆ. ಸೊ ಇದನ್ನ ಕ್ರೀಡೆಯಾಗಿ ಮಾತ್ರ ನೋಡೋದ್ರಿಂದ ಇಲ್ಲಿ ಕ್ರೀಡಾ ಸ್ಫೂರ್ತಿ ಮನೋಭಾವ ಎರಡೂ ತಂಡಗಳಿಗೂ ಕೂಡ ಇರಬೇಕು ಅನ್ನೋ ಕಾರಣಕ್ಕೆ ICC ಈ ನಿರ್ಧಾರವನ್ನ ಮಾಡೋಕೆ ಒಪ್ಕೊಂಡಿದೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಬಾಂಗ್ಲಾದೇಶಕ್ಕೆ ಬೇರೊಂದು ಪಂದ್ಯಾವಳಿ ಆತಿಥ್ಯದ ಹಕ್ಕನ್ನ ಕೊಡಬೇಕು ಅಂತೇಳಿ ಚರ್ಚೆ ಆಗಿದೆ. ಎಸ್, ಬಾಂಗ್ಲಾದೇಶದ ಪರವಾಗೂ ಕೂಡ ಕೆಲ ಡಿಮ್ಯಾಂಡ್ಗಳನ್ನ ಪಾಕಿಸ್ತಾನ ಇಟ್ಟಿತ್ತು. ಅದರಲ್ಲಿ ಇದು ಕೂಡ ಒಂದು. ಯಾಕಂದ್ರೆ ಕಳೆದ ವರ್ಷದ ಮಹಿಳಾ T20 ವಿಶ್ವಕಪ್ ಅನ್ನ ಬಾಂಗ್ಲಾದೇಶದಿಂದ ದುಬೈಗೆ ಶಿಫ್ಟ್ ಮಾಡಲಾಗಿತ್ತು. ಹೀಗಾಗಿ ICC ಬಾಂಗ್ಲಾದೇಶಕ್ಕೆ ಪರಿಹಾರವಾಗಿ ಬೇರೆಯ ಪಂದ್ಯಾವಳಿ ಅಂದ್ರೆ ಬೇರೆ ICC ಪಂದ್ಯಾವಳಿ ಆತಿಥ್ಯವನ್ನ ನೀಡಬೇಕು ಅಂತ BCB ಆಗ್ರಹಿಸಿತು. ಈ ವಿಚಾರವಾಗಿ ಕೂಡ ICC ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಅಥವಾ ಬೇರೆ ಮುಂದಿನ ಪಂದ್ಯಾವಳಿಗಳನ್ನ ಯಾವುದ್ರಲ್ಲಾದ್ರೂ ಕೂಡ ಒಂದನ್ನ ಬಾಂಗ್ಲಾದೇಶಕ್ಕೆ ಆತಿಥ್ಯವನ್ನು ಅಂದ್ರೆ ಆಯೋಜನೆ ಮಾಡುವಂತ ಹಕ್ಕನ್ನ ಕೊಡ್ತೀವಿ ಅಂತೇಳಿ ಇಲ್ಲಿ ಹೇಳಿದೆ. ಸೊ ಇಲ್ಲಿ ಯಾವ ಕೂಡ ಇನ್ನೂ ಫೈನಲ್ ಆಗಿಲ್ಲ, ಸಕಾರಾತ್ಮಕವಾಗಿ ಸ್ಪಂದನೆ ಅಷ್ಟೇ ಸಿಕ್ಕಿದೆ. ಸೊ ಯಾವೆಲ್ಲ ಬೇಡಿಕೆಗಳನ್ನ ರಿಜೆಕ್ಟ್ ಮಾಡಿದೆ ಅಂದ್ರೆ ಡೈರೆಕ್ಟ್ ಇದು ಸುತಾರಂ ಒಪ್ಪೋದೇ ಇಲ್ಲ, ಬಿಲ್ಕುಲ್ ಆಗೋದೇ ಇಲ್ಲ ಅಂತ ನೋಡೋದಾದ್ರೆ ಅದರಲ್ಲಿ ಮೊದಲನೇದಾಗಿ ಭಾರತ ಪಾಕಿಸ್ತಾನದ ದ್ವಿಪಕ್ಷೀಯ ಸರಣಿ ಎರಡು ದೇಶಗಳ ವಿಚಾರ. ಪಾಕಿಸ್ತಾನದ ಡಿಮ್ಯಾಂಡ್ಗಳಲ್ಲಿ ಇದು ಕೂಡ ಒಂದಾಗಿತ್ತು. ನಾವು ಆಲ್ರೆಡಿ ಭಾರತದ ವಿರುದ್ಧ ದ್ವಿಪಕ್ಷೀಯ ಸರಣಿಯನ್ನು ಆಡದೆ ದಶಕವೇ ಕಳೆದಿದೆ. 2012-13 ಲಾಸ್ಟ್. ಅದಾದ್ಮೇಲೆ ಉಭಯ ತಂಡಗಳ ನಡುವೆ ಯಾವುದೇ ದ್ವಿಪಕ್ಷೀಯ ಸರಣಿಗಳು ನಡೆದಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ICC ನಾಯಕತ್ವದಲ್ಲಿ ಅಥವಾ ICC ಮಧ್ಯಸ್ಥಿಕೆಯಲ್ಲಿ ಇದನ್ನ ಮಾಡಿಕೊಡ್ಬೇಕು ಅಂತೇಳಿ ಪಾಕಿಸ್ತಾನ ಡಿಮ್ಯಾಂಡ್ ಇಟ್ಟಿತ್ತು. ಬಟ್ ICC ಇದಕ್ಕೆ ಸುತಾರಾಮ್ ಒಪ್ಪೇ ಇಲ್ಲ. ಯಾಕಂದ್ರೆ ಅದು ಎರಡು ರಾಷ್ಟ್ರಗಳಿಗೆ ಸಂಬಂಧಪಟ್ಟ ವಿಚಾರ. ಅದು ನೀವು ಆಡಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕು. ಅದಕ್ಕೆ ಶೆಡ್ಯೂಲ್ ನಾವು ಮಾತ್ರ ಹಾಕಿ ಕೊಡಬಹುದು. ಅದನ್ನ ಬಿಟ್ಟು ನೀವು ಇಲ್ಲಿ ಬಂದು ಸರಣಿಗಳನ್ನ ನಡೆಸ್ಕೊಡಿ ಅಂದ್ರೆ ಅದು ನಮ್ಮಿಂದ ಸಾಧ್ಯ ಆಗಲ್ಲ. ಜೊತೆಗೆ ನಿಮ್ಮ ಎರಡು ಸರ್ಕಾರಗಳೇನಿದೆಯಲ್ಲ, ಭಾರತ ಹಾಗೆ ಪಾಕಿಸ್ತಾನ ಸರ್ಕಾರಗಳು, ಆ ಎರಡು ಸರ್ಕಾರಗಳ ಒಪ್ಪಿಗೆ ನಂತರವಷ್ಟೇ ನೀವು ಸರಣಿಯನ್ನ ಆಡೋಕೆ ಸಾಧ್ಯ. ಇದರಲ್ಲಿ ನಮ್ಮ ಮಧ್ಯಸ್ಥಿಕೆ ನಡೆಯಲ್ಲ ಅಂತೇಳಿ ICC ಇಲ್ಲಿ ಸುತಾರಾಮಾಗಿ ಒಪ್ಪಿಲ್ಲ. ಈ ಒಂದು ಡಿಮ್ಯಾಂಡ್ಗೆ ಆಗೋದೇ ಇಲ್ಲ ಅಂತ ಹೇಳಿದೆ. ಅಂಡ್ ನೆಕ್ಸ್ಟ್, ಭಾರತ ಬಾಂಗ್ಲಾ ಪ್ರವಾಸ ಕೈಗೊಳ್ಳುವುದು ಬಿಡುವುದು BCCI ನಿರ್ಧಾರ ಅಂತ ಹೇಳಿದೆ. ಎಸ್, ಕಳೆದ ವರ್ಷವೇ ಭಾರತ ಬಾಂಗ್ಲಾ ಪ್ರವಾಸವನ್ನ ಕೈಗೊಳ್ಬೇಕಿತ್ತು, ಅಂದ್ರೆ ಸರಣಿಗಾಗಿ ಹೋಗ್ಬೇಕಿತ್ತು. ಜೊತೆಗೆ 2025-26 ಅದನ್ನ ಶಿಫ್ಟ್ ಮಾಡಿದ್ರು. ಬಟ್ ಈಗ ಅದನ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ ಆಡ್ತಾರಾ ಇಲ್ವಾ ಅನ್ನೋದು ಕೂಡ ಡೌಟ್ ಇದೆ. ಯಾಕಂದ್ರೆ ಆಲ್ರೆಡಿ ಭಾರತ ಹಾಗೆ ಏನು ಬಾಂಗ್ಲಾದೇಶದ ನಡುವಿನ ಪರಿಸ್ಥಿತಿ ಒಂದು ರೀತಿಯಾಗಿ ಉದ್ವಿಗ್ನವಾಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸೊ ಇಲ್ಲೂ ಕೂಡ ದ್ವಿಪಕ್ಷೀಯ ಸರಣಿಗಳು ನಡೆಯುತ್ತಾ ಅಥವಾ ಇಲ್ವಾ ಅನ್ನೋದು ಡೌಟ್ ಇದೆ. ಸೊ ಏನು ಈಗ ಆಲ್ರೆಡಿ ಪೋಸ್ಟ್ಪೋನ್ ಆಗಿತ್ತಲ್ಲ, ಆ ಪ್ರವಾಸವನ್ನ ಕೈಗೊಳ್ಳಬೇಕು, ಭಾರತ ಬಾಂಗ್ಲಾದೇಶಕ್ಕೆ ಹೋಗಿ ಸರಣಿಗಳನ್ನು ಆಡಬೇಕು ಅಂತೇಳಿ PCB ತನ್ನ ಡಿಮ್ಯಾಂಡ್ ಅನ್ನ ಇಟ್ಟಿತ್ತು. ಸೊ ಇದನ್ನ ಕೈಗೊಳ್ಳುವಂತ ನಿರ್ಧಾರ BCCI ಆಗಿದೆ. ನಮ್ಮ ನಿರ್ಧಾರ ಏನೂ ಇಲ್ಲ ಅಂತೇಳಿ ಇದು ಕೂಡ ICC ಈ ಒಂದು ಡಿಮ್ಯಾಂಡ್ಗೂ ಕೂಡ ಒಪ್ಪಿಗೆಯನ್ನ ನೀಡಿಲ್ಲ. ಅಂಡ್ ನೆಕ್ಸ್ಟ್, ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ತ್ರಿಕೋನ ಸರಣಿ ಕೈಗೊಳ್ಳಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಇಟ್ಟಿತ್ತು. ಬಟ್ ಈ ಸರಣಿಯ ಡಿಮ್ಯಾಂಡ್ಗೂ ಕೂಡ ICC ಒಪ್ಪಿಗೆಯನ್ನ ನೀಡಿಲ್ಲ. ಆಲ್ರೆಡಿ ಭಾರತ ತ್ರಿಕೋನ ಸರಣಿಗಳನ್ನು ಆಡೋದು ಬಿಟ್ಟೆ ದಶಕನೇ ಕಳೆದೋಗಿದೆ. ಇಂಥ ಟೈಮಲ್ಲಿ PCB ಬಂದು ಅದು ಕೂಡ ಬಾಂಗ್ಲಾ ಜೊತೆಗೆ ಸೇರ್ಕೊಂಡು ಭಾರತ ಜೊತೆ ಆಡಬೇಕು ಅಂತಂದ್ರೆ ICC ಇದಕ್ಕೂ ಕೂಡ ಕೇರ್ ಮಾಡಿಲ್ಲ, ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಕೊಟ್ಟಿಲ್ಲ. ನೀವೇನು ತ್ರಿಕೋನ ಸರಣಿ ಆಡಬೇಕು ಅನ್ಕೊಳ್ತೀರೋ ನೀವು ಮೂರು ರಾಷ್ಟ್ರಗಳು ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಮ ಸರ್ಕಾರಗಳ ಅನುಮತಿ ಸಿಕ್ಕಿದ್ರೆ ನೀವು ಆಡಿ, ಬೇಡ ಅನ್ನಲ್ಲ. ಆದ್ರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಅದಕ್ಕೆ ನೀವು BCCನ ಒಪ್ಪಿಸ್ಕೊಳ್ಬೇಕು. ICC ಮುಂದೆ ಈ ತೀರ್ಮಾನವನ್ನ ತಗೊಳ್ಳೋಕೆ ಆಗೋದಿಲ್ಲ ಅಂತೇಳಿ ಡೈರೆಕ್ಟ್ ಆಗಿ ಹೇಳಿದೆ. ಸೊ ಹಾಗಾಗಿ ಈ ನಿರ್ಧಾರವನ್ನು ಕೂಡ ಕೈ ಬಿಡಲಾಗಿದೆ. ಸೊ ಇಲ್ಲಿ PCBಗೆ ಪಾಕ್ ಮತ್ತು ಬಾಂಗ್ಲಾ ವಿಚಾರವಾಗಿ ಇಟ್ಟಿದ್ದಂತ ಪ್ರಶ್ನೆಗಳಿಗೆ ಒಂದ್ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನೋಡೋಣ ಎನ್ನುವಂತ ICC ರಿಯಾಕ್ಟ್ ಮಾಡಿದೆ. ಆದ್ರೆ ಭಾರತದ ವಿಚಾರದಲ್ಲಿ ಮಾತ್ರ ಖಡಕ್ ಆಗಿ ಡಿಸಿಷನ್ಸ್ ಅನ್ನು ತಗೊಂಡಿದೆ. ಸರಣಿಗಳು ಬೇಕಿದ್ರೆ BCCI ಹತ್ರ ಮಾತಾಡ್ಕೊಂಡು ನೀವು ನಿರ್ಧಾರ ಮಾಡ್ಕೊಳ್ಳಿ, ನಿಮ್ಮ ನಡುವೆ ನಾವು ಬರಲ್ಲ, ಬಂದ್ರು ಕೂಡ ಅದು ನಡೆಯಲ್ಲ ಅಂತೇಳಿ ಡೈರೆಕ್ಟ್ ಆಗಿ ಹೇಳಿದೆ. ಅಲ್ಲಿಗೆ ICC ಕಡೆಯಿಂದ ಬಂದ್ರು ಕೂಡ ಪಾಕಿಸ್ತಾನಕ್ಕೆ ಭಾರತದ ನಿರ್ಧಾರವೇ ಅಂತಿಮ ಅನ್ನೋದು ಗೊತ್ತಾಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಪಾಕಿಸ್ತಾನ ದಿಢೀರ್ ಅಂತ ಉಲ್ಟಾ ಹೊಡೆದಿದ್ ಯಾಕೆ ಅಂದ್ರೆ, ದಿಢೀರ್ ಅಂತ ನಾವು ಬಾಯ್ಕಾಟ್ ನಿರ್ಧಾರವನ್ನ ಇಂದ ತೆಗೆದುಕೊಳ್ತೇವೆ, ಪಂದ್ಯವನ್ನ ಆಡ್ತೇವೆ ಯಾಕೆ ಅನ್ನೋದಕ್ಕೆ, ಬಾಯ್ಕಾಟ್ ಅಂದ್ರೆ ಮ್ಯಾಚ್ ಆಡೋಕೆ ರೆಡಿ ಆಗಿದ್ದು ಯಾಕೆ ಅನಿಸ್ಬೋದು. ಅದಕ್ಕೆ ಒಂದಷ್ಟು ಕಾರಣ ಕೂಡ ಇದೆ. ದೇಶದ ಆರ್ಥಿಕ ಪರಿಸ್ಥಿತಿಯಂತೆಯೇ ಕ್ರಿಕೆಟ್ ಭವಿಷ್ಯ ಕೂಡ ಖತಮ್ ಆಗುತ್ತೆ ಎನ್ನುವಂತ ಭಯ ಕಾಡಿದೆ. ಸೊ ಪಾಕಿಸ್ತಾನ ಉಲ್ಟಾ ಹೊಡೆಯೋಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ಏನೆಲ್ಲ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಪಂದ್ಯವನ್ನ ಬಹಿಷ್ಕಾರ ಮಾಡಿದ್ರೆ ICCಯಿಂದ ಕಠಿಣ ಕ್ರಮದ ಭಯ ಇತ್ತು ಪಾಕಿಸ್ತಾನಕ್ಕೆ. ಆಕ್ಚುಲಿ ಇಲ್ಲಿ ಡಿಮ್ಯಾಂಡ್ಗಳೇನಿತ್ತು ಅದನ್ನ ಹೊರತುಪಡಿಸಿ ಕೂಡ ಪಂದ್ಯವನ್ನ ಆಡೋಕೆ ಪಾಕಿಸ್ತಾನಕ್ಕೆ ಬೇರೆ ಬೇರೆ ಕಾರಣ ಕೂಡ ಇದೆ. ಅದರಲ್ಲಿ ಇದು ಒಂದು.
ಭಾರತ ವಿರುದ್ಧ ಪಂದ್ಯವನ್ನ ಬಹಿಷ್ಕಾರ ಮಾಡಿದ್ರೆ ಐಸಿಸಿ ಕಡೆಯಿಂದ ಕಠಿಣವಾದಂತ ಕ್ರಮವನ್ನ ಕೈಗೊಳ್ಳೋಕೆ ಎಲ್ಲಾ ಅಧಿಕಾರ ಇತ್ತು. ಜೊತೆಗೆ ಆದಾಯವನ್ನು ಕೂಡ ಕಡಿತ ಮಾಡಬಹುದಿತ್ತು. ಜೊತೆಗೆ ಮುಂದಿನ ದಿನಗಳಲ್ಲಿ ಐಸಿಸಿ ಪಂದ್ಯಗಳ ಆಯೋಜನೆ ಹಕ್ಕುಗಳನ್ನ ಕಿತ್ಕೊಳ್ಬಹುದಿತ್ತು. ಈ ಎಲ್ಲಾ ಭಯ ಕೂಡ ಪಾಕಿಸ್ತಾನಕ್ಕಿತ್ತು. ಜೊತೆಗೆ ಕ್ರಿಕೆಟ್ ಲೋಕದಲ್ಲಿ ಯಾರಿಂದಲೂ ಸಾಥ್ ಸಿಗದೆ ಒಂಟಿಯಾಗುವಂತ ಭಯ ಇದೆ. ಆಲ್ರೆಡಿ ಬಾಂಗ್ಲಾದೇಶಕ್ಕೆ ಬೆಂಬಲ ಕೊಟ್ಟಾಗ ಯಾರು ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಲ್ಲ. ಎಲ್ಲರೂ ಕೂಡ ಬಿಸಿಸಿಐನ ಬೆನ್ನಿಗೆ ನಿಂತಿದ್ರು. ಆ ಟೈಮಲ್ಲೇ ಒಂಟಿಯಾಗಿದ್ದಂತ ಪಾಕಿಸ್ತಾನ ಈಗಲೂ ಕೂಡ ಹಠ ಮಾಡ್ಕೊಂಡು ನಾವು ಪಂದ್ಯವನ್ನು ಆಡೋದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರಾಷ್ಟ್ರ ನಮಗೆ ಸಪೋರ್ಟ್ ಮಾಡೋದಿಲ್ಲ. ಕ್ರಿಕೆಟ್ ಜಗತ್ತಿನಲ್ಲಿ ನಾವು ಒಂಟಿ ಆಗ್ತೇವೆ, ಬಾಂಗ್ಲಾ ಮಾತ್ರ ನಮಗೆ ಸಪೋರ್ಟ್ ಮಾಡಬಹುದು ಅನ್ನುವಂಥ ಕಾರಣಕ್ಕೆ ಇದು ಒಂದು ಭಯದಿಂದ ಒಪ್ಕೊಂಡಿದ್ದಾರೆ. ಅಂಡ್ ನೆಕ್ಸ್ಟ್, ಭಾರತ ವಿರುದ್ಧ ಪಂದ್ಯವನ್ನ ಆಡದೆ ಜಂಬಾ ತೋರಿಸಿದ್ರೆ ಆದಾಯ ನಷ್ಟ. ಎಸ್, ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಯಲ್ಲಿ ಅವರೊಂದು ರೀತಿಯಾಗಿ ಬರ್ಬಾದಾಗಿದ್ದಾರೆ. ಅಲ್ಲಿ PSL ಆಯೋಜನೆ ಮಾಡೋದೇ ದೊಡ್ಡ ವಿಚಾರ. ಇಂಥ ಟೈಮಲ್ಲಿ ಭಾರತ ವಿರುದ್ಧ ಪಂದ್ಯ ಆಡೋದ್ರಿಂದ ICCಯಿಂದ ಒಂದಷ್ಟು ಆದಾಯ ಸಿಗುತ್ತೆ ಅವ್ರಿಗೆ. ಸೊ ಈಗ ಪಂದ್ಯವನ್ನು ಆಡಲ್ಲ ಅಂತಂದ್ರೆ ಆ ಬರುವಂತ ಆದಾಯಕ್ಕೂ ಕೂಡ ಖೋತ ಬೀಳುತ್ತೆ. ಸೊ ಈ ಒಂದು ಭಯ ಕೂಡ ಇದೆ. ಜೊತೆಗೆ ವಿಶ್ವಕಪ್ ನಂತ ಪ್ರಮುಖ ಟೂರ್ನಿಯನ್ನ ಬಿಟ್ರೆ ಭವಿಷ್ಯವೇ ಖತಮ್ ಆಗುವಂತ ಭಯ ಇದೆ. ಎಸ್, ಆಲ್ರೆಡಿ ICC ವಾರ್ನ್ ಮಾಡಿತ್ತು, ನೀವು ವಿಶ್ವಕಪ್ನಿಂದ ಹೊರಗುಳಿದ್ರೆ ಅಥವಾ ಭಾರತ ವಿರುದ್ಧ ಪಂದ್ಯವನ್ನ ಆಡಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬರುವಂತ ಕಠಿಣ ಕ್ರಮಗಳನ್ನ ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳಿತ್ತು. ಸೊ ಮುಂದಿನ ದಿನಗಳಲ್ಲಿ ಬೇರೆ ದೇಶಗಳ ನಡುವಿನ ಸರಣಿಗಳನ್ನು ಕೂಡ ಬ್ರೇಕ್ ಮಾಡುವಂತ ಚಾನ್ಸಸ್ ಇತ್ತು. ಹೀಗಾಗಿ ಭವಿಷ್ಯವೇ ಖತಮ್ ಆಗುತ್ತೆ ಅನ್ನುವಂತ ಭಯ ಪಾಕಿಸ್ತಾನವನ್ನ ಕಾಡಿತ್ತು. ಹೀಗೆ ಭಾರತದ ಮುಂದೆ ಹೆಜ್ಜೆ ಹೆಜ್ಜೆಗೂ ಕೂಡ ಬಿದ್ದಿರುವಂತ ಪಾಕಿಸ್ತಾನ ಇನ್ನೂ ಕೂಡ ಬಿಲ್ಡಪ್ ಕೊಡೋಕೆ ಹೋದ್ರೆ ಕ್ರಿಕೆಟ್ ಜಗತ್ತಿನಲ್ಲೇ ಮಾಯ ಆಗ್ತೀವಿ ಅನ್ನುವಂತ ಭಯ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಹೆಂಗಿದ್ರು ಸೋಲ್ತೀವಿ, ಅಟ್ಲೀಸ್ಟ್ ಮೈದಾನಕ್ಕಾದ್ರೂ ಇಳಿದ್ರೆ ICC ಕಡೆಯಿಂದ ಸ್ವಲ್ಪ ಕಾಸಾದ್ರೂ ಸಿಗುತ್ತೆ ಅಂತ ಭಾರತ ವಿರುದ್ಧ ಪಂದ್ಯವನ್ನ ಆಡೋಕೆ ರೆಡಿ ಆಗಿದ್ದಾರೆ ಅಷ್ಟೇ. ನಮಸ್ಕಾರ.